So what is up guys? Hi, welcome back to my new vlog. So ಇವತ್ತು ಒಂದು ಮೋಟೋ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಶಾರ್ಟ್ ಸ್ಪಿನ್ ಹಾಕೊಂಬರೋಣ ಬನ್ನಿ. ಸುಮ್ಮನೆ ಬೋರ್ ಹೊಡಿತಿತ್ತು, ಮತ್ತು ಹೆವಿ ಹುಡುಕ್ತೆ ಏನು ಕಂಟೆಂಟ್ ಸಿಗಲಿಲ್ಲ. ಅದಕ್ಕೆ ಸುಮ್ಮನೆ ಒಂದು ಶಾರ್ಟ್ ಸ್ಪಿನ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಪೆಟ್ರೋಲ್ ಬೇರೆ ಎಲ್ಲ ವಯಸ್ ಗಾಡೀಲಿ. ಫಸ್ಟ್ ಇವಾಗ ಏನು ಮಾಡ್ತೀನೋ ಬಿಡ್ತೀನೋ, ಗಾಡಿ ಎತ್ಕೊಂಡು ಫಸ್ಟ್ ಪೆಟ್ರೋಲ್ ಹಾಕ್ಸ್ಬೇಕು. ಸೊ ಬನ್ನಿ ಹೋಗೋಣ. ಸೊ ವಯಸ್ ಹೊಡೋಣ. ಫಸ್ಟು ಇವಾಗ ಪೆಟ್ರೋಲ್ ಬಂಕ್ ಹತ್ರ ಹೋಗೋಣ. ಆಗಲಿ ಎಳೀತೈತೆ ಗಾಡಿ, ಪೆಟ್ರೋಲ್ ಹಂಗೆ ಇಡಲ್ಲ ಅಷ್ಟು ಹಾಕಿದ್ರಲ್ಲಿ. ಮೊದಲೇ ನಿಮಗೆ ಗೊತ್ತಲ್ಲ E20 ಬಾಳು. E20 ಬೇರೆ, E20 ಅಲ್ಲ, ಎಷ್ಟು E85 ಅಂತೆ. ಅಪ್ಪ ಹೆಂಗಿರೋ ಗಾಡಿ ಓಡಿಸೋದು E85 ಎಲ್ಲ ಬಂದರೆ. ಅಲ್ಲ ಗೈಸ್, 100 ಆಕ್ಟೇನು 167 ರೂಪೀಸ್ ಅಂತೆ ಪರ್ ಲೀಟರು. ಏನು ಅಪ್ಪ ಮುಗೀತು ಕತೆ. ಈ ರೇಂಜಿಗೆಲ್ಲ ಮಾಡಿಬಿಟ್ರೆ ರೇಟ್ಗಳನ್ನ. 100 ಆಕ್ಟೇನ್ 167 ರೂಪೀಸ್ ಅಂದರೆ ಎಲ್ಲಿಗ್ರು ಕಂಪ್ಯಾರಿಸನ್ ಎಲ್ಲ. ಈಗ ನಾರ್ಮಲ್ ನೋಡಿ, ನಾನು ಹಾಕ್ಸ್ತೀನಿ ಇವಾಗ, ಅದು ಬರೀ 110 ರೂಪೀಸ್ ಅಷ್ಟೇ ಲೀಟರು. ನಾನು ಇವಾಗ 1 ಲೀಟ್ರೂ ಹಾಕ್ಸಲ್ಲ, ಸುಮ್ಮನೆ 100 ರೂಪಾಯಿಗೆ ಹಾಕ್ಸ್ತೀನಿ ಅಷ್ಟೇ. ಇವಾಗ ಅಷ್ಟೇ ಬಡ್ಜೆಟ್ ಇರೋದು. ನಮ್ಮ ಅಣ್ಣ ಹಾಕ್ಸ್ಕೊತಾನೆ ಬೇಕಾದ್ರೆ, ಅವನ್ನೆಲ್ಲರೂ ಹೋಗ್ಬೇಕಂದ್ರೆ ಹಾಕ್ಸ್ಕೊಂಡು ಹೋಗ್ತಾನೆ ಅಷ್ಟೇ. ಸ್ವಲ್ಪ ಗಾಡೀಲಿ ಪೆಟ್ರೋಲ್ ಇಲ್ಲರಿ ಅಂತ ಹಾಕ್ಸೋದಷ್ಟೇ ನಾನು ಈಚೆ ತಂದಾಗ. ಸೊ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ನೋಡಿ. ನಾವು ಗಚ್ಚ ಅಂತ ಹೋಗಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಹೋಗೋಣ. ಎಲ್ಲರೂ ಒಂದು ಕಡೆ ಮಸ್ತಾಗಿ ಸುತ್ತಾಡ್ಕೊಂಬರೋಣ. 100 ಪ್ರೊಸೀಡ್ ಟು ಪೇ. ಓಕೆ, ಆಗೈತೆ. ಗೈಸ್, ಪೆಟ್ರೋಲ್ ಇವಾಗ ಹಾಕ್ಸಾಯ್ತು. ಏನು ಗೊತ್ತಾ ಮಜಾ, 1 ಪಾಯಿಂಟ್ ಏರಿಲ್ಲ. ಅಯ್ಯೋ ಎಷ್ಟು ಚೀಪ್ ಅನ್ಸ್ಬಿಡುತ್ತಂತೆ. ಥೂ ನಿಮ್ಮ ಹೋಗ್ರಿ. ಗಾಡಿ ಹೆವಿ ಗಲೀಜಾಗೈತೆ, ಒಂಚೂರು ಹೋಗಿ ವಾಶ್ ಮಾಡ್ಸೋಣ. ಅಲ್ಲ ಈಗ ಎಂತಕ್ಕೆ ತಲೆಗೆ ಬಂತು ಅಂದರೆ, ವಾಶ್ ಮಾಡೋಕ್ಕಂತೂ ಟೈಮ್ ಇಲ್ಲ ಈಗ ಸದ್ಯಕ್ಕೆ. ನಂಗೆ ವ್ಲಾಗ್ಸ್ ಏನು ಮಾಡೋದಂತ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ, ಆ ರೇಂಜ್ಗೆ ಆಗೋಗೈತೆ. ಸೊ ಇವಾಗ ವಾಶ್ ಮಾಡೋಕ್ಕಂತೂ ಟೈಮ್ ಇಲ್ಲ. ಗಾಡಿ ವ್ಲಾಗ್ ಮಾಡಿದಾಗೆಲ್ಲ ಹಿಂಗೆ ಗಲೀಜಾಗೆ ಬಿದ್ದೈತೆ. ಅವತ್ತು ಇದು ರಿವ್ಯೂ ಮಾಡಿದ ದಿವಸ ಹೇಳಿದ್ದೆ ಪೆಟ್ರೋಲು ವಾಶ್ ಮಾಡಿಸ್ಬೇಕು ಗಾಡಿನ ಅಂತ. ಅವತ್ತು ಮನೆಗೆ ಹೊಂಟೋದೆ ನಾನು ಬೇಗ, ಯಾಕಂದರೆ ಟೈಮ್ ಆಗೋಗಿತ್ತು ಆಲ್ರೆಡಿ. ವ್ಲಾಗ್ ಅಪ್ಲೋಡ್ ಮಾಡಬೇಕಿತ್ತು ನಾನು. ಸೊ ಅವತ್ತು ಮನೆಗೆ ಬೇಗ ಹೊಂಟೋದೆ. ಇವಾಗ ಈಚೆ ಎತ್ಕೊಂಡು ಬಂದಿದ್ದೀನಿ. ಇವಾಗ ಹೋಗಿ ಹಾಕ್ಸೋಣ, ಇವಾಗ ಹೋಗಿ ಮಾಡ್ಸೋಣ ಅಂತ ಇದ್ದೀನಿ. ಏನು ಹೇಳ್ರಿ, ಏನು ಈಗ ಮಾಡಿಸ್ಬಿಡೋಣ ಸುಮ್ಮನೆ. ನನ್ನ ಕೈಲಂತೂ ಈಗ ತೊಳೆಯೋಕ್ಕಾಗಲ್ಲ ಅದನ್ನು. ಸೊ ಹೋಗಿ ಮಾಡಿಸೋದೇ ಬೆಸ್ಟ್ ಅನಿಸುತ್ತೆ. ಸೊ ಬನ್ನಿ ಹೋಗೋಣ ವಾಷಿಂಗ್ ಹತ್ರ. ಗಾಡಿ ಒಂಥರ ಕೊಳೆ ಆದರೆ ಗೈಸ್ ನೋಡೋಕ್ಕಾಗಲ್ಲ ನನ್ನ ಕೈಲಿ. ತೊಳೆಯೋಣ ಅನಿಸುತ್ತೆ. ತೊಳೆಯೋಕೆ ಹೋದರೆ ಇದು ಏನು ಗೊತ್ತಾ, ಫಸ್ಟ್ ಆಫ್ ಆಲು ಇಲ್ಲಾಗಿರೋ ಕೊಳೆಗಳು ನಮ್ಮ ನಾರ್ಮಲ್ ಕೈ ಹಾಕಿ ನೀರಲ್ಲಿ ತೊಳೆದ್ರೆ ಆಗಲ್ಲ. ಸೊ ಅದನ್ನು ವಾಶ್ಗೆ ಬಿಡ್ಬೇಕು ನಾವು. ಯಾಕಮ್ಮನೆ ನೋಡ್ದ ಒಂದು ಸೈಕಲ್ ಅವ್ನು ಹೆಂಗೆ ಬರ್ತಾವನೆ ಪಕ್ಕಕ್ಕೇನೆ. ಅಪ್ಪ ಏಯ್ ಸೈಡಿಗೆ ಬಾಗಿರು ಅಪ್ಪ, ನಾನೇ ಹೊಂಟೋಗ್ತೀನಿ ಇರಪ್ಪ, ನಿಮ್ಗೆ ಹೇಳೋಕ್ಕಾಗಲ್ಲ ಸೈಕಲ್ ಅವರು. ಇನ್ನೊಂದು ಟೈರ್ಸ್ ಬೇರೆ ಒಂಚೂರು ಹಳೇದಾಗೈತೆ ಅನಿಸುತ್ತೆ, ಸ್ವಲ್ಪ ಗ್ರಿಪ್ ಇಲ್ಲ ನಂಗೆ. ಯಾವತ್ತು ನಾವು ಲೀನ್ ಹೊಡಿದ್ರೆ ಗ್ರಿಪ್ ಇರ್ಬೇಕು ಟೈರ್ಸು. ಒಂಚೂರು ಹಂಗೆ ಸ್ಲಿಪ್ಪರಿ ಅನ್ಸುತ್ತೆ ನನಗೆ, ಗ್ರಿಪ್ ಇಲ್ಲ ಚೂರು ಟೈರ್ಸಲ್ಲಿ. ಇಲ್ಲೇ ರೈಟಲ್ಲೇ ಇರೋದು ವಾಷಿಂಗು ಅಲ್ಲಿ. ಅಯ್ಯಯ್ಯ ಕ್ಲೋಸಾ? ಓ ಮೈ ಗಾಡ್, ಇದೇ ಗೈಸ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ. ಯಾವ್ದು ಗುರು ಇದು ಕ್ಲೋಸ್ ಮಾಡ್ತಾರೆ? ಹೋಗಪ್ಪ. ಥೂ ಗೈಸ್, ಇವತ್ತು ಭಾಗ್ಯ ಎಲ್ಲ ಅನಿಸುತ್ತೆ ನಮಗೆ ವಾಶ್ ಮಾಡಿಸ್ಕೊಳ್ಳೋಕ್ಕೆ ಗಾಡಿನ. ಬಿಡಿ, ಏನು ಮಾಡೋಕ್ಕಾಗಲ್ಲ. ನಾವು ಅಲ್ಲೇ ಮಾಡಿಸೋದು ಯಾವಾಗ್ಲೂ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ಸುಮ್ಮನೆ ಒಂದು ರೌಂಡ್ ಸುತ್ತಾಡ್ಕೊಂಡು ಮನೆಗೆ ಹೋಗ್ಬೇಕಷ್ಟೆ.
ಇನ್ನೊಂದು ದಿವಸ ಬಂದು ಮಾಡ್ಸೋಣ ಅಷ್ಟೇ. ಇನ್ನೊಂದು ದಿನ ಬರೀ ವಾಶ್ಗಂತಾನೆ ಗಾಡಿ ತೆಗಿಬೇಕಾ? ಏನು ಗುರು ಮಾಡೋಣ? ಇವತ್ತೆಲ್ಲ ಮಾಡಿದರೆ ಚೆನ್ನಾಗಿರೋದು. ಬೇರೆ ಯಾವುದು ನನಗೆ ಗೊತ್ತೂ ಇಲ್ಲ ನನಗೆ ಅಷ್ಟು. ಇದಾದರೆ ನನಗೆ ಗೊತ್ತಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಏನಿಲ್ಲ, ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಹೋಗ್ಬಿಡೋಣ ಅಷ್ಟೇ. ಬೇರೆ ಏನೂ ಮಾಡಲ್ಲ ಈಗ. ಇವಾಗ ಹಂಗೆ ಹೋಗಿ ಜ್ಯೂಸ್ ಹಾಕ್ಕೊಂಡು ಮನೆಗೆ ಹೋಗ್ಬಿಡೋಣ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಈಗ ವಾಪಸ್ ಹಿಂಗೆ ತಿರ್ಕೊಂಡು ಹಂಗೆ ಒಂದು ರೌಂಡು ಜ್ಯೂಸ್ ಹಾಕ್ಕೊಂಡು ಬರೋಣ. ಜ್ಯೂಸ್ ಹಾಕ್ಕೊಂಡು ಮನೆಗೆ ಹೋಗೋಣ ಅಷ್ಟೇ ಗುರು. ತಾತಾ 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 ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಮನೆ ಯಾವ ಇವೆಲ್ಲ ಏನು ಗುರು, ನನ್ನ ತಪ್ಪ ಗುರು. ಗಾಡಿ ಬರೋದೇ ನೋಡಲ್ವಲ್ಲ ಗುರು ಯಾರು ಜೀವನದಲ್ಲಿ. ನಾವು ಆಡ್ತಿದ್ವಿ ಗುರು ನಮ್ಮ ಟೈಮೆಲ್ಲ. ಅಂದರೆ ನಾವು ಚಿಕ್ಕವ್ರು ಇರಬೇಕಲ್ಲ, ನಮ್ಮ ಅಣ್ಣ ನಾವೆಲ್ಲ ರೋಡಲ್ಲಿ ಆಡ್ತಿದ್ವಿ ಗುರು. ಗಾಡಿ ಬಂದರೆ ನಾವು ಸೈಡ್ಗೆ ಹೊಂಟೋಗ್ತಿದ್ವಿ. ಒಂದು ದಿವಸ ನಿಂಗೆಲ್ಲ ಸಿಗಾಕೊಳ್ಳಲ್ಲ ಗಾಡಿಗೆ. ನಮ್ಮ ಪಾಡಿಗೆ ನಾವು ಸೈಡ್ಗೆ ಹೊಂಟೋಗ್ತಿದ್ವಿ ಅವಾಗೆಲ್ಲ. ಇಲ್ಲ ಹಾಕೋಣ ಗಾಡಿನ. ಓಕೆ ಇರಿ, ಹೋಗಿ ಜ್ಯೂಸ್ ಎತ್ಕೊಂಡ್ಬರ್ತೀನಿ. ಇವಾಗ ಬಟರ್ ಫ್ರೂಟ್ ಜ್ಯೂಸ್ ಬಂತು. ಫೈನಲಿ ಕುಡ್ದಾಯ್ತು ಜ್ಯೂಸ್ನ. ಅದೇನೋ ಗೊತ್ತಿಲ್ಲ ಗೈಸ್, ಒಂಥರ ಬಟರ್ ಫ್ರೂಟ್ ಜ್ಯೂಸ್ ಹೆವಿ ಬೂಸ್ಟ್ ಮಾಡುತ್ತೆ ಎನರ್ಜಿನ. ಮಸ್ತ್ ಅದು. ಸಮ್ಮರ್ ಟೈಮ್ಗಳಲ್ಲಿ ಕುಡಿದ್ರೆ ಹೆವಿ ಬೆನಿಫಿಟ್ಟು. ಸದ್ಯಕ್ಕೆ ನನಗೆ ಏನು ಗೊತ್ತಾಗ್ತಾಯಿರೋದು ಸೀನು, ನಾನು ಕಾಲೇಜ್ಗೆ ಹೋಗ್ತೀನಿ. ಬೆಳಗ್ಗೆ ಕಾಲೇಜ್ಗೆ ಹೋಗಿ ಬರೋದೇ ಒಂದು ಎಷ್ಟು ಟೈಮ್ ಆಗೋಗುತ್ತೆ ನನಗೆ. ಆಮೇಲೆ ನಾನು ಡೈಲಿ ವ್ಲಾಗ್ಸೇ ಮಾಡಿದ್ರೆ ನಿಮಗೂ ನೋಡೋಕೆ ಬೋರ್ ಆಗುತ್ತಾ? ಸೊ ಅದಕ್ಕೆ ಏನಾದ್ರು ಒಂದು ಕಂಟೆಂಟ್ ಮಾಡೋಣ ಅಂತ ಇವತ್ತು ಗಾಡಿ ಎತ್ತಿದೆ. ಆಮೇಲೆ ಹಂಗೆ ನನಗನ್ನಿಸ್ತು ಗಾಡಿ ತೊಳ್ಸ್ಬಿಡೋಣ ಇವತ್ತು, ಚೆನ್ನಾಗಿ ಮಾಡೋಣ ಒಂಚೂರು ಗಾಡಿನ ಅಂತ ಅಂದ್ಕೊಂಡೆ. ಅವ್ನು ನೋಡಿದ್ರೆ ಇವತ್ತು ಅವನೇ ಕೈ ಕೊಟ್ಬಿಟ್ಟ ಗಾಡಿ ತೊಳೆಯೋನು. ಪರವಾಗಿಲ್ಲ, ನಮಗೇನು ಇಲ್ಲ ಗುರು. ಇನ್ನೊಂದು ದಿನ ಗಾಡಿ ತರೋಣ. ಏನು ಗುರು, ಏನು ಗಾಡಿಗಳೇ ನೋಡಲ್ವಾ ಜನರು ಎಲ್ಲ? ಏನು ನಮ್ಮ ಗಾಡಿ ಸೌಂಡ್ ಮಾಡಲ್ವಾ ಅವ್ರಿಗೆ ಅನ್ನೋದೇ ಗೊತ್ತಾಗಲ್ಲ ಅಪ್ಪ. ಹಂಗೆ ಇಂಜಿನ್ ಬ್ರೇಕಿಂಗಲ್ಲೇ ನಿಂತ್ಕೊಬಿಡುತ್ತೆ ಗುರು ಅರ್ಧ ಗಾಡಿ. ನೋಡ್ರಿ ಬೇಕಾದ್ರೆ ಅಷ್ಟೇ ನಿಂತ್ಕೊಂಡೇ ಬಿಡ್ತು. ಇಂಜಿನ್ ಬ್ರೇಕಿಂಗಲ್ಲೇ ಅರ್ಧ ನಿಂತ್ಕೊಂಡ್ಬಿಡುತ್ತೆ. ವಾವ್ ವಾ 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 ಸೂಪರ್ ಆಂಟಿ. ಹಿಂಗೆ ಹೋಗ್ತಿದ್ದವರು ಹಿಂಗೆ ಬಂದ್ಬಿಡೋದ. 24 BHP ಮಾಡೋದು ಗುರು ಗಾಡಿ. 24 BHP 196 kg ಐತೆ ಅಂತ ಗೊತ್ತಾಗಲ್ಲ ಗೈಸ್. ಇದು ಹಿಂಗೆ ಮಲಗಿಸಾಡ್ಬಿಡ್ಬೋದು ಗಾಡಿನ. ಮಸ್ತು. ಪಾಪ ಅವರಮ್ಮ ಹೆವಿ ಇರ್ಕೋತಾವ್ರೆ, ನಾನು ಎಲ್ಲಿ ಗುದ್ಬಿಡ್ತೀನಿ ಅಂತ. ಬಮ್ 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 ಹೆಂಗೈತೆ ಸೌಂಡು? ಗಾಡಿ ಆಫ್ ಮಾಡಿದ್ನ ನಾನು ಈಗ ಜಸ್ಟು. ವಾಟ್ ದ ಹೆಕ್ ಮ್ಯಾನ್, ನಾನು ಗಾಡಿ ಆಫ್ ಮಾಡಿದ್ನಾ? ನೋವಾಗ್ಬಿಟ್ಟಿದ್ದೀನಿ ಗೈಸ್, ನೋವಾಗ್ಬಿಟ್ಟಿದ್ದೀನಿ. ಇಲ್ಲ ಗಾಡಿ ಸರಿ ಇಲ್ಲೋ, ಇಲ್ಲ ನಾನು ಕರೆಕ್ಟಾಗಿ ಓಡಿಸ್ಲಿಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಗಾಡಿ ಆಫ್ ಮಾಡಿದೆ. ರೆವರ್ಡ್ ಏನೋ 100 ಮಸ್ತಾಗೆ ಕೇಳಿಸ್ಕೊಳ್ರಿ. ಇದಕ್ಕೆ ಹಂಗೆ ಇದು ಎಕ್ಸಾಸ್ಟ್ ಎಲ್ಲ ಬರೋಲ್ಲ ಗುರು. ಎಕ್ಸಾಸ್ಟು 250ಗೆ ಬರ್ತಿತ್ತು ಅವಾಗ, 200ಗೆ ಬರ್ತಿರ್ಲಿಲ್ಲ. ಬರೀ ಒಂದು ಸಣ್ಣದು ನೋಡಿ, ಇಷ್ಟಲ್ಲೇ ಬರೋದು. 100 ಡ್ರೈವಾ ಹೆಂಗೆ ಯಪ್ಪ ಹೆವಿ ಎಕ್ಕ ಹೊಡಿಯೋದು ಗುರು ಒಳಗೆ. ಅಷ್ಟೇ, ಗಾಡಿ ಆಫ್ ಕರ್ದಿಯ. ಅದೇನೋ ಗೊತ್ತಿಲ್ಲ, ಅವಾಗ ಬೆಕ್ಕು ಓಡಾಡ್ತಿತ್ತು. ಬೆಕ್ಕು ಬಂದ್ಬಿಟ್ಟು ಪರ್ಚ್ಬಿಡುತ್ತೆ ಅಂತ ಭಯ ಇತ್ತು. ಆ ಭಯನೇ ಅಭ್ಯಾಸ ಆಗಿಬಿಟ್ಟೈತೆ. ಅವಾಗ ಹೊಸ್ದಾಗಿ ತಂದಿದ್ದಾಗಲ್ಲ ಬೆಕ್ಕು ಬಂದು ಪರ್ಚ್ಬಿಡುತ್ತೆ ಸೀಟ್ನ ಅಂತ ಭಯ ಇತ್ತು. ಆವಾಗಲಿಂದ ಸ್ಟಾರ್ಟ್ ಮಾಡಿದ್ವಿ ಒದ್ಸೋಕ್ಕೆ. ಈಗಲೂ ಅದೇ ಅಭ್ಯಾಸ ಆಗಿಬಿಟ್ಟೈತೆ ನೋಡಿ. ಹಿಂಗೆ ಸುಮ್ಮನೆ ಹಾಕ್ಬಿಡ್ಬೇಕು, ಇಲ್ಲಾಂದರೆ ನನಗೆ ನೆಮ್ಮದಿ ಇರಲ್ಲ. ಸೊ ನೀವು ಹಂಗೆ ಬೇಕಾದ್ರೆ ಕಮೆಂಟ್ ಮಾಡ್ತಾಯಿರಿ ನನಗೆ ಯಾವ ಥರ ಕಂಟೆಂಟ್ ಬೇಕು. ನೀವು ಬೈಕ್ಸಲ್ಲೇ ಹೇಳಿ, ಮಾಡೋಣ. ರೈಡ್ ಹೋಗ್ಬೇಕಾ, ಎಲ್ಲೋಗ್ಬೇಕು ಎಲ್ಲ ಹೇಳಿ ನನಗೆ. ನೀವು ಬರೀ ಹೇಳೋದಷ್ಟೇ ನಿಮ್ಮ ಕೆಲಸ, ಮಾಡೋದು ನನ್ನ ಕೆಲಸ. ನಾನು ಮಾಡಿ ತೋರಿಸ್ತೀನಿ ನಿಮಗೆ. ನೀವು ಹೇಳಿ ಎಲ್ಲರೂ ಹೋಗ್ಬೇಕಂದ್ರೆ ಹೋಗೋಣ ಅಲ್ಗೂ. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ಹೊಸ ವೀಡಿಯೋ ಅಂದರೆ ಬರುತ್ತೆ.
ಹೋಗಿ ವಾಶ್ ಮಾಡ್ಸೋಣ ಗಾಡಿನ ಫಸ್ಟು. ನಾಳೆ ಅಥವಾ ನಾಡ್ದು ಹೋಗೋಣ. ಸಿಗ್ತೀನಿ ನಿಮಗೆ ಇನ್ನೊಂದು ಹೊಸ ವ್ಲಾಗಲ್ಲಿ ಇಲ್ಲ ವೀಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.